ಇಂತ ಬಿಸಿಲಲ್ಲಿ ಎಲ್ಲರೂ ಹೋರಾಟ ಮಾಡಕ್ ಬಂದೀವಿ ಅಂತಂದ್ರ ನಾವೆಲ್ಲಿ ಎಂಪಿಗಳು ಮಕ್ಕಳಲ್ಲ, ನಾವೆಲ್ಲಿ MLA ಮಕ್ಕಳಲ್ಲ, ನಾವು ರೈತರ ಮಕ್ಕಳು. ಎಲ್ಲಿಯವರೆಗೂ ಹೋರಾಟ, ಭಿಕ್ಷಾಳ ನಮ್ಮ ಹಕ್ಕು, ನಮ್ಮ ಹಕ್ಕು. ದ್ರೋಹ ಮಾಡಿರುವ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಿಗೆ ಯುವಜನರೇ ಒಂದಾಗಿ, ಯುವಜನರೇ ಒಂದಾಗಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾಲಿರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿ, ಭರ್ತಿ ಮಾಡಿ. ಎಲ್ಲ ಇಂತ ಬಿಸಿಲಲ್ಲಿ ಎಲ್ಲರೂ ಹೋರಾಟ ಮಾಡಕ್ ಬಂದೀವಿ ಅಂತಂದ್ರ ನಾವೆಲ್ಲಿ ಎಂಪಿಗಳು ಮಕ್ಕಳಲ್ಲ, ನಾವೆಲ್ಲಿ MLA ಮಕ್ಕಳಲ್ಲ, ನಾವು ರೈತರ ಮಕ್ಕಳು. ನಮ್ ತಂದೆ ತಾಯಿ ಏನೋ ಒಂದು ಕನಸು ಕಟ್ಕೊಂಡು ನಮಗ್ ಓದಿಸ್ಲಾಕತ್ತಾರ. ಅದ್ರಾಗ ಅಲ್ಲಿ ನನ್ನ ಮಗ ಅಥವಾ ನನ್ನ ಮಗಳು ಏನಾದ್ರೂ ಒಂದು ಸಾಧನೆ ಮಾಡ್ತಾಳಂತ ಅವ್ರಲ್ಲಿ ಬಿಸಿಲಲ್ಲಿ ನಾನು ನನ್ನ ಹರಿದ ಬಟ್ಟೆ ಉಟ್ರು ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿ ಬಟ್ಟೆ ಉಟ್ಟಿ ಅಲ್ಲಿ ಓದ್ಲಕತ್ತಾಳ, ಏನಾದ್ರೂ ಒಂದು ಸಾಧನೆ ಮಾಡ್ತಾಳ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಅಲ್ಲಿ ತಂದೆ ತಾಯಿ ಬೆವರು ಸುರಿಸ್ಲಕತ್ತಾರ. ಇವತ್ತು ಕಾಲ್ಫಾರ್ಮ್ ನೀವು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅವರೇ, ಇವತ್ತು ನೀವು ಕಾಲ್ಫಾರ್ಮ್ ಮಾಡಕ ಇಲ್ಲೆಲ್ಲ ನಮ್ಗ ವಯಸ್ಸು ಮೀರಿ ಹೋಗ್ಲಕತ್ತೈತಿ. ಅದ್ರಲ್ಲಿ ನಾವು ಲೈಬ್ರರಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತ ಅದ್ರಲ್ಲಿ ನಮ್ ಫೀಸ್ ಇದ್ರಲ್ಲಿ ಕೋಚಿಂಗ್ ಮಾಡ್ಕೋತ ನಮ್ ತಂದೆ ತಾಯಿನೂ ನಮ್ಗೆ 2 ವರ್ಷ ಆಯ್ತು. ಈಗ ನಮ್ಮ ವಯಸ್ಸು ಮೀರಿ ಹೋಗ್ಯದಂತ ಅವರು ಕೈ ಬಿಡ್ಲಾಕತ್ತಾರ. ಆದ್ರೆ ನಾವು ಪಾರ್ಟ್ ಟೈಮ್ ಜಾಬ್ ಮಾಡಿ ನಮ್ಮ ಗುರಿ ಒಂದು ನಾವು ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಪಾರ್ಟ್ ಟೈಮ್ ಜಾಬ್ ಮಾಡಿ ಅಲ್ಲಿಯ ಬಂದಿದ ಹಣವನ್ನು ನಮ್ಮ ಲೈಬ್ರರಿ ಫೀಸ್ ಕಟ್ಟಿ, ಊಟದ ಮೆಸ್ ಕಟ್ಟಿ, ಆಮೇಲೆ ಹಗಲು ರಾತ್ರಿ ಕುಂತು ಓದ್ಲಾಕತ್ತೀವಿ. ತಮ್ಮಲ್ಲಿ ಒಂದು ವಿನಂತಿಗೆ ಏನೆಂದರೆ ಬೇಗನೆ ನಮ್ಗೊಂದು ಕಾಲ್ಫಾರ್ಮ್ ಮಾಡಿ ತಾವು ಅವಕಾಶ ಕೊಡಿ ಅಂತ ತಮ್ಮಲ್ಲಿ ವಿನಂತಿ. ಸ್ನೇಹಿತರೆ, ಇಲ್ಲಿವರೆಗೆ ಏನು ಉದ್ಯೋಗಾಕಾಂಕ್ಷಿಗಳು ಹೋಯ್ತವ, ಉದ್ಯೋಗ ಬೇಕಂತ ರ್ಯಾಲಿ ಏನ್ ಮಾಡ್ಕೊಂಡ್ ಬಂದೇವು ಅಂಬೇಡ್ಕರ್ ಸರ್ಕಲ್ ಇಂದ DC ಆಫೀಸ್ ವರೆಗೆ. ನಮ್ಮ ಒಂದು ಕೆಲವು ಬೇಡಿಕೆಗಳು ಈಗ ತಾನೇ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಅಪರ ಜಿಲ್ಲಾಧಿಕಾರಿಗಳು ಬಂದ ಕಿಶನ್ ಮನವಿ ಪತ್ರ ಸ್ವೀಕರಿಸಿದಾರ. ಆ ಕೆಲವು ಬೇಡಿಕೆಗಳನ್ನ ಇಲ್ಲಿ ಓದ್ತಾ ಇದ್ದೀನಿ. ಮೊದಲನೇ ಬೇಡಿಕೆ, ರಾಜ್ಯದ ಖಾಲಿ ಇರುವ 2,84,881 ಹುದ್ದೆಗಳಲ್ಲಿ 56,432 ಹುದ್ದೆಗಳಿಗೆ ಯಾವುದೇ ವಿಳಂಬವಿಲ್ಲದೆ ಅಧಿಸೂಚನೆ ಹೊರಡಿಸಬೇಕು. ಶಿಕ್ಷಕರ ಹುದ್ದೆಯನ್ನು ನಾಶ ಮಾಡುವ KPS ಮ್ಯಾಗ್ನೆಟ್ ಯೋಜನೆಯನ್ನು ಕೈಬಿಡಬೇಕು. ರಾಜ್ಯದಲ್ಲಿ ಖಾಲಿ ಇರುವ 50,000ಕ್ಕೂ ಹೆಚ್ಚು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಹಾಗೂ ಚಿತ್ರಕಲಾ, ಸಂಗೀತ, ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಪ್ರತಿ ವರ್ಷ ಖಾಲಿಯಾಗುವ ಹುದ್ದೆಗಳ ಭರ್ತಿಗೆ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಬೇಕು. ಕೇಂದ್ರದ 78 ಇಲಾಖೆಗಳಲ್ಲಿ ಖಾಲಿ ಇರುವ 9.79 ಲಕ್ಷ ಹುದ್ದೆಗಳು ಭರ್ತಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಮತ್ತು ಉದ್ಯೋಗ ನಾಶಕ್ಕೆ ಕಾರಣವಾಗಿರುವ ಸರ್ಕಾರಿ ವೆಚ್ಚ ಕಡಿತ ಮಾಡುವ ಹೆಸರಿನಲ್ಲಿ ಕೇಂದ್ರ ಸರ್ಕಾರ 2003ರಲ್ಲಿ ಜಾರಿಗೊಳಿಸಿರುವ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ FRBM ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಹಾಗೂ ರಾಜ್ಯದಲ್ಲಿ ಹಾರ್ನಳ್ಳಿ ರಾಮಸ್ವಾಮಿ, ವೀರಪ್ಪ ಮೊಯ್ಲಿ ಮತ್ತು RV ದೇಶಪಾಂಡೆ ನೇತೃತ್ವದ ARC ಶಿಫಾರಸುಗಳನ್ನು ಕೈಬಿಡಬೇಕು. ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕತೆಯಿಂದ ನಡೆಯಬೇಕು ಮತ್ತು ಎಲ್ಲಾ ತರಹದ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬೇಕು. ನೇಮಕಾತಿಗಳಲ್ಲಿ ದುಬಾರಿ ಅರ್ಜಿ ಶುಲ್ಕ ಕೈಬಿಡಬೇಕು ಹಾಗೂ ಅಭ್ಯರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು. ಉದ್ಯೋಗಾವಕಾಶ ದೊರೆಯುವವರೆಗೂ ಗೌರವಯುತ ಜೀವನ ನಡೆಸಲು ಸೂಕ್ತವಾದ ನಿರುದ್ಯೋಗ ಭತ್ಯೆ ನೀಡಬೇಕು. ಮತ್ತು KPS ಅಕ್ರಮ ತಡೆಗಟ್ಟಲು ರಾಜ್ಯ ಸರ್ಕಾರ ಕೋಟಾ ಸಮಿತಿ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು. ಬ್ಯಾಂಕ್, ರೈಲ್ವೆ, LIC ಅಂತ ಸರ್ಕಾರಿ ಸಂಸ್ಥೆಗಳ ಖಾಸಗೀಕರಣ ನೀತಿಯನ್ನು ರದ್ದುಗೊಳಿಸಬೇಕು. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು ಮತ್ತು ಕಾಯಂ ನೇಮಕಾತಿಯನ್ನು ಮಾಡಬೇಕು. ಈ ನಮ್ಮ ಉದ್ಯೋಗಾಕಾಂಕ್ಷೆಗಳ ಬೇಡಿಕೆಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿದ್ದೀವಿ. ನಾಳೆ ಬಜೆಟ್ ನಲ್ಲಿ ಇದಕ್ಕೆ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಮಾಡ್ಬೇಕಂತ ಒತ್ತಾಯಿಸ್ತಾ ಇದೀವಿ. ಧನ್ಯವಾದಗಳು. ನಮ್ಮ ರಾಜ್ಯಾಧ್ಯಕ್ಷರು, ಬಿಜಾಪುರ ಜಿಲ್ಲಾ ಕಾರ್ಯದರ್ಶಿ ಮತ್ತು ಎಲ್ಲ ಉದ್ಯೋಗಾಕಾಂಕ್ಷರು ಸೇರಿ ಮನವಿ ಪತ್ರ ಕೊಡಬೇಕಂತ ಹೇಳಿ ವಿನಂತಿಸ್ತಾರೆ.
ರೆಕಾರ್ಡ್ ಸರಿಯಾಗಿ ಮುಂದೆ ಕನ್ಫರ್ಮ್ ಆಗುತ್ತಾರ ಹೋರಾಟ ಕಳಿಸ್ಬೇಕಾಗ್ತದೆ ಮೈಕ್ ಆಯ್ತದ ಇದು ಸ್ಪಾನ್ಸರ್ ಮಾಡಿದೈತಿ ಬಡವ್ರದೇನೋ